ಇತ್ತ ಸರ್ಕಾರ ರಚನೆಗೆ ಐಎನ್ಡಿಐಎ ಕೂಟ ಕೂಡ ಕಾದು ನೋಡುವ ತಂತ್ರವನ್ನ ಬಳಕೆ ಮಾಡಿಕೊಳ್ತಾ ಇದೆ. ಐಎನ್ಡಿಐಎ ಒಕ್ಕೂಟ ಕೂಡ ಮ್ಯಾಜಿಕ್ ನಂಬರ್ ಲಭ್ಯ ಆಗಿಲ್ಲ. ಹಾಗಾಗಿ ಇನ್ನೂ ಕೂಡ ನಂಬರ್ ಅವಶ್ಯಕತೆ ಇದೆ. 33 ಸ್ಥಾನಗಳ ಅವಶ್ಯಕತೆ ಇರೋದ್ರಿಂದ ಮುಂದಿನ ನಡೆ ಕುರಿತು ಸಭೆ ನಡೆಸಿ ಚರ್ಚೆ ಮಾಡೋದಕ್ಕೆ ನಾಯಕರು ಸಜ್ಜಾಗಿದ್ದಾರೆ. ಏನು ಮಾಡಬಹುದು, ಮುಂದಿನ ಡೆವಲಪ್ಮೆಂಟ್ಸ್ನ ಹೇಗೆ ತೆಗೆದುಕೊಂಡು ಹೋಗಬೇಕಾಗುತ್ತೆ, ಸದ್ಯ ವಿಪಕ್ಷ ಸ್ಥಾನದಲ್ಲೇ ಕೂರೋದಕ್ಕೆ ಐಎನ್ಡಿಐಎ ಕೂಟ ನಿರ್ಧಾರವನ್ನ ಮಾಡದಂತಿದೆ. ಮೋದಿಗೆ ರಾಜಕೀಯ ಮಾತ್ರವಲ್ಲ, ನೈತಿಕ ಸೋಲಾಗಿದೆ. ಸಭೆ ಬಳಿಕ ಬಿಜೆಪಿ ವಿರುದ್ಧ ಮಲ್ಲಿಕಾರ್ಜುನ್ ಖರ್ಗೆ ಅವರು ವಾಗ್ದಾಳಿ ನಡೆಸಿರುವಂಥದ್ದು. ಸರ್ಕಾರ ರಚನೆಗೆ ಐಎನ್ಡಿಐಎ ಕೂಟ ಕಾದು ನೋಡುವ ತಂತ್ರವನ್ನ ಬಳಕೆ ಮಾಡ್ತಾ ಇದೆ. ಮುಂದಿನ ನಡೆ ಕುರಿತು ಸಭೆ ನಡೆಸಿ ಅದಾದ ಬಳಿಕ ನಿರ್ಧಾರವನ್ನ ತೆಗೆದುಕೊಳ್ತಾರೆ. ಫ್ಯಾಸಿಸ್ಟ್ ಆಡಳಿತದ ವಿರುದ್ಧ ಹೋರಾಟ ಮುಂದುವರಿಯುತ್ತೆ. ಮೋದಿಗೆ ರಾಜಕೀಯ ಮಾತ್ರ ಅಲ್ಲ, ನೈತಿಕವಾಗೂ ಸೋಲಾಗಿದೆ ಅಂತೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ವಾಗ್ದಾಳಿ ನಡೆಸಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ನಿನ್ನೆ ಸಭೆ ನಡೆದಿತ್ತು. ಐಎನ್ಡಿಐಎ ಒಕ್ಕೂಟದಿಂದ ಅವರ ಮಿತ್ರ ಪಕ್ಷಗಳು ಸೇರಿದಂತೆ ಆ ಒಂದು ಸಭೆಯಲ್ಲಿ ಭಾಗಿಯಾಗಿದ್ರು. ಮ್ಯಾಜಿಕ್ ನಂಬರ್ ಬರದೇ ಇರೋದ್ರಿಂದ ಸರ್ಕಾರ ರಚನೆ ಈಗ ಆಗೋದಿಲ್ಲ. ಹಾಗಾಗಿ ಮುಂದಿನ ರಾಜಕೀಯ ನಡೆ ಏನು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಯಿತು. ಅದೆಲ್ಲ ಆದ ಬಳಿಕ ಈಗ ಇನ್ನೇನು ಮಾಡೋದಕ್ಕೂ ಆಗಲ್ಲ, ಮ್ಯಾಜಿಕ್ ನಂಬರ್ ಇಲ್ಲದೆ ಇರೋದ್ರಿಂದ ವಿಪಕ್ಷ ಸ್ಥಾನದಲ್ಲೇ ಕೂರೋದು ಬೆಟರ್ ಅಂತ ಕಾದು ನೋಡುವ ತಂತ್ರವನ್ನ ಐಎನ್ಡಿಐಎ ಕೂಟ ಬಳಕೆ ಮಾಡ್ತಾ ಇರುವಂತೆ ಕಾಣಿಸ್ತಾ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಮೋದಿಗೆ ವಾಗ್ದಾಳಿ ಮಾಡಿದ್ದಾರೆ. ಮೋದಿ ವಿರುದ್ಧ गठबंधन के से नमस्कार करता हूं और आप सभी का स्वागत करता हूं। जो हमारे गठबंधन पार्टी के नेता लोग 2 घंटे तक बैठकर आज के पॉलिटिकल सिचुएशन पे और आज की जो परिस्थिति है उस पर बहुत से सजेशन आए, चर्चा हो गई और ये निष्कर्ष आखिरी में ये निकला कि हम सब मिलके एक ही वॉइस में ये कहना चाहिए जो मैं आपको पढ़ के बताऊंगा। The constituents of India bloc thank the people of India for the overwhelming support